ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಮಾರ್ಗದರ್ಶಕ ಎನ್ಎಫ್ ಕಿತ್ತೂರು. ಶಿಕ್ಷಕ ಎನ್ನುವುದು ಕೇವಲ ಪಾಠ ಬೋಧಿಸುವ ವ್ಯಕ್ತಿಯ ಹೆಸರಲ್ಲ, ಅದು ವ್ಯಕ್ತಿತ್ವ ರೂಪಿಸುವ ಶಕ್ತಿ. ವಿದ್ಯಾರ್ಥಿಗಳ ಜೀವನದ ಅತ್ಯಂತ ಮಹತ್ವದ ಹಂತವಾದ ಎಸ್ಎಸ್ಎಲ್ಸಿ ಸಂದರ್ಭದಲ್ಲಿ ಸರಿಯಾದ ದಿಕ್ಕು ತೋರಿಸುವ ಶಿಕ್ಷಕರು ವಿರಳ. ಅಂತಹ ಮಾರ್ಗದರ್ಶಕರಲ್ಲಿ ಎನ್ಎಫ್ ಕಿತ್ತೂರು ಅವರ ಹೆಸರು ಗೌರವದಿಂದ ಉಚ್ಚರಿಸಲಾಗುತ್ತೆ. ಪ್ರಸ್ತುತ ವರ್ಷ 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಮಕ್ಕಳ ಪರೀಕ್ಷಾ ಫಲಿತಾಂಶ ಸುಧಾರಣೆ ಕುರಿತು ದೂರದರ್ಶನ ಚಂದನ ವಾಹಿನಿಯಲ್ಲಿ ಫೋನ್ ಇನ್ ನೇರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪೋಷಕರ ಹಾಗೂ ಮಕ್ಕಳ ನೇರ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರಿಸಿ ಸರ್ವರ ಮನಗೆದ್ದ ಅವರ ಒಂದು ಉತ್ತಮ ವ್ಯಕ್ತಿತ್ವಕ್ಕೆ ಒಂದು ಉದಾಹರಣೆ. ವಿದ್ಯಾರ್ಥಿಗಳಲ್ಲಿ ಚಿಂತನೆ ಶಕ್ತಿ ಬೆಳೆಸಲು ಕ್ವಿಜ್ ಕಾರ್ಯಕ್ರಮಗಳು, ಚರ್ಚಾ ವೇದಿಕೆಗಳು, ಪ್ರೇರಣಾತ್ಮಕ ಉಪನ್ಯಾಸಗಳು ಮತ್ತು ವ್ಯಕ್ತಿತ್ವ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾರೆ. ಶಿಕ್ಷಕರಾಗಿರುವುದರ ಜೊತೆಗೆ ಅವರು ಉತ್ತಮ ವಾಗ್ಮಿಗಳು ಕೂಡ. ಸಾಹಿತ್ಯ ಕ್ಷೇತ್ರದಲ್ಲೂ ಕೂಡ ಎನ್ಎಫ್ ಕಿತ್ತೂರು ಅವರು ಸಕ್ರಿಯರಾಗಿದ್ದಾರೆ. 100 ಕವನಗಳನ್ನು ರಚಿಸಿದ್ದಾರೆ. ಅವರ ಸೇವೆಗೆ ಹಲವಾರು ಗೌರವ ಪ್ರಶಸ್ತಿಗಳು ಕೂಡ ಲಭಿಸಿವೆ. ಗುಡ್ ವಿಲ್ ಶಿಕ್ಷಣ ಸಂಸ್ಥೆಯಿಂದ ಶಾಲಾ ಮಟ್ಟದಲ್ಲಿ ಬೆಸ್ಟ್ ಆಫ್ ಶಿಕ್ಷಕ ಪ್ರಶಸ್ತಿ, ಕವಿವಾಣಿ ಸಾಹಿತ್ಯ ಪರಿಷತ್ ಬೆಂಗಳೂರಿನಿಂದ ಶಿಕ್ಷಣ ಸೇವಾ ಪ್ರಶಸ್ತಿ, ಸುಜ್ಞಾನ ವಿದ್ಯಾಪೀಠ ಹಾಗೂ ವಿವಿಧ ಸಾಂಸ್ಕೃತಿಕ ಸಂಸ್ಥೆಗಳ ವತಿಯಿಂದ ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕ ಮತ್ತು ಕರ್ನಾಟಕ ರತ್ನ ಪ್ರಶಸ್ತಿಗೂ ಕೂಡ ಭಾಜನರಾಗಿದ್ದಾರೆ. ಈ ಸನ್ಮಾನಗಳು ಅವರ ಪರಿಶ್ರಮ, ನಿಷ್ಠೆ ಮತ್ತು ಸಮರ್ಪಣೆಯ ಪ್ರತಿಫಲಗಳಾಗಿವೆ. ಬೆಳಗಾವಿಯ ಅಜಂನಗರದ ಅನ್ನಪೂರ್ಣವಾಡಿಯಲ್ಲಿ ವಾಸವಾಗಿರುವ ಎನ್ಎಫ್ ಕಿತ್ತೂರು ಅವರು ಸರಳ ಜೀವನ ಮತ್ತು ಉನ್ನತ ಚಿಂತನೆ ಹೊಂದಿರುವಂತಹ ಶಿಕ್ಷಕರು. ವಿದ್ಯಾರ್ಥಿಗಳೊಂದಿಗೆ ಆತ್ಮೀಯ ಬಾಂಧವ್ಯ ಬೆಳೆಸಿ ಅವರಲ್ಲಿ ಆತ್ಮವಿಶ್ವಾಸ ಮತ್ತು ಶಿಸ್ತು ಬೆಳೆಸುವುದು ಅವರ ವೈಶಿಷ್ಟ್ಯವಾಗಿದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಅಂಕಗಳ ಜೊತೆಗೆ ಜೀವನದ ದರ್ಶನ ನೀಡುವ ಶಿಕ್ಷಕರು ಅಗತ್ಯವಾಗಿದ್ದಾರೆ. ಅಂತಹ ಅಗತ್ಯವನ್ನು ಪೂರೈಸ್ತಾ ಇರುವ ಎನ್ಎಫ್ ಕಿತ್ತೂರು ಅವರು ನಿಜಕ್ಕೂ ಕೂಡ ಶಿಕ್ಷಣ ಕ್ಷೇತ್ರದ ಅಮೂಲ್ಯ ಸಂಪತ್ತಾಗಿದ್ದಾರೆ. ಅವರ ಸೇವೆ ಮತ್ತು ಮಾರ್ಗದರ್ಶನ ಅನೇಕ ವಿದ್ಯಾರ್ಥಿಗಳ ಭವಿಷ್ಯವನ್ನ ಪ್ರಕಾಶಮಾನಗೊಳಿಸ್ತಾ ಇದೆ. ಅಷ್ಟೊಂದು ಇರ್ಲಿಲ್ಲ, ಆದ್ರೆ ಅವನ ಕಡೆ ಸಮಾಜ ಸೇವೆ ಭಾವನೆ ಇತ್ತು. ಆ ಒಂದು ಹುಡುಗ ಏನ್ ಮಾಡಿದ ಅಂದ್ರೆ ಮಹಾಯುದ್ಧ ಅನ್ನುವಂಥದ್ದೊಂದು ಸುದ್ದಿ ವಾಹಿನಿಯನ್ನು ಮಾಡಿ, ಆಮೇಲೆ ಮಾನವ ಹಕ್ಕುಗಳ ಒಂದು ಇದಿದೆ, ಅದಕ್ಕೆ ಪ್ರೆಸಿಡೆಂಟ್ ಆಗಿ ಇಡೀ ನಮ್ಮ ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲಿ ಪ್ರೆಸಿಡೆಂಟ್ ಆಗಿ ಮೊದಲು ಕರ್ನಾಟಕದಿಂದ ಪ್ರಾರಂಭ ಮಾಡಿ ಈಗ ದೇಶದ ಎಲ್ಲಾ ಮಹಾರಾಷ್ಟ್ರ ಆಗ್ಲಿ, ಒಡಿಶಾ ಆಗ್ಲಿ ಎಲ್ಲಾ ಕಡೆ ಅವ್ರದೊಂದು ಬಳಗ ಬೆಳೆಸಿ ಎಲ್ಲಿ ಅನ್ಯಾಯ ಆಗ್ತದ ಅಲ್ಲಿ ಅವರು ಹೋಗಿ ಅದಕ್ಕೆ ನಿರ್ಣಯ. ಅವು ಹುಡುಗ ನನ್ನ ಒಂದು ಸ್ಟೂಡೆಂಟ್. ಇನ್ನೊಂದು ವಿದ್ಯಾರ್ಥಿ ಇದೆ ಮೇಡಮ್. ಮಾತನಾಡ್ತಾ ಹೋಗೋಣ. ಅಂಕರ ಸಿದ್ಧವಾಗಿದೆ.